ನೋಡ್ರಿ ಇಲ್ಲಿ ರೂಪಾಯಿ ಮತ್ತು ಪೈಸೆ ಹಣದ ಸಂಕಲನದ ಒಂದು ಪಾಠದಲ್ಲಿ ರೂಪಾಯಿ ಮತ್ತು ಪೈಸೆಯನ್ನು ಕೆಲವೊಂದು ನೋಟ್ಗಳು ಕೊಟ್ಟಿದ್ದೀನಿ. ಇಲ್ಲಿ ನೋಟು ನೀನು ಎಲ್ಲರಿಗೂ ಸ್ವಲ್ಪ ನೋಟುಗಳು ಮತ್ತು ಪೈಸೆಗಳು ಕೊಡು, ಅದನ್ನು ಎಣಿಸಿ ಅವರು ಅದನ್ನು ಬರೀಲಿ, ಆಯಿತಾ? ಎಣಿಸಿ, ರೂಪಾಯಿಯನ್ನು ಎಣಿಸಿ ಮತ್ತು ಪೈಸೆಗಳನ್ನು ಎಣಿಸ್ಬೇಕು, ಬೇರೆ ಬೇರೆ ಎಣಿಸ್ಬೇಕಲ್ವಾ? ಹಾಂ, ಎಷ್ಟಾಯ್ತು ನಿನಗೆ? ಬರೀ ಎಷ್ಟಾಯ್ತು ನಿನಗೆ? 252 ರು 33 ಪೈಸಾ. ಬರೀ ಬೇಗ. ಅದನ್ನ ರೂಪಾಯಿಯಲ್ಲಿ ಬರೀ. ಓದು ಎರಡನೂ. 252.33 33 ರು ಅಂತ ಬರಿಬೇಕು, ರೂಪಾಯಿ ಅಂತೆಲ್ಲಾರ ಬರಿಬೇಕು. ಆ ರೂಪಾಯಿಯಲ್ಲಿ ಹೇಳ್ಬೇಕಾದ್ರೆ ದಶಮಾಂಶದ ಮುಂದಿನ ಸಂಖ್ಯೆನ ಸಿಂಗಲ್ ಓದಬೇಕು. ಓದಿ ಇನ್ನೊಂದ್ಸಲ. 252.33 ರು. ರೂಪಾಯಿ ಮತ್ತು ಪೈಸೆಯಲ್ಲಿ ಹೇಳ್ಬೇಕಾದ್ರೆ ಬೇಕಾದರೆ 252 ರು 33 ಪೈಸೆ ಅಂತ ಹೇಳ್ಬೋದು. ಎಣಿಸ್ದಾ? ಹಾಂ, 31 ರೂಪಾಯಿ, 43 ಪೈಸೆ. ಅವ್ರು ಬರೆಯೋದು ನೋಡ್ಕ ಪ್ರಣತಿ. 31 ರು 34 ಪೈಸಾ ಅಲ್ವಾ? 43 ಪೈಸಾನಾ? ಹ್ಞೂ, ಬರೀ. ರೈಟ್. ನೆಕ್ಸ್ಟು ರೂಪಾಯಲ್ಲಿ ಬರೀ 31 ಪಾಯಿಂಟ್ ಒಂದಷ್ಟು ರೂಪಾಯಿ ಅಂತಲೇ ಹೇಳ್ಬೇಕು ಅಲ್ವಾ? ಓದೋದನ್ನು. 33 ಪೈಸೆ. ಅದು ರೂಪಾಯಿಲಿ ಓದೋದಾದ್ರೆ 31 ರೂಪಾಯಿ 43 ಪೈಸೆ 31 ರು 43